ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ಭೀಮು ಬನಶಂಕರಿಯವರ ಬಳಿ ದಾಖಲೆಗಳಿದ್ದರೆ ನೀಡಲಿ, ಅದನ್ನು ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೆಲಸಕ್ಕೆ ಇಳಿಯಬೇಡಿ ಎಂದು ಕಾಂಗ್ರೆಸ್ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಅಳಗವಾಡಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದರು. ಮಾಜಿ ಶಾಸಕ ಪಿ ರಾಜೀವ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಅಮಾಯಕರಿಗೆ ತೊಂದರೆ ಕೊಟ್ಟ ನಿರ್ದೇಶನಗಳಿವೆ. ಹಾಗೆ ತಮ್ಮ ಚಾಲಿಯನ್ನು ಮುಂದುವರಿಸುತ್ತಿದ್ದು, ಇದನ್ನು ಬಿಟ್ಟು ಸಮಾಜಕ್ಕೆ ಸತ್ಯ ಹೇಳಲಿ ಎಂದು ಮಾಜಿ ಶಾಸಕರು ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಜೈಲಿಗೆ ಹಾಕಿಸಿದ ಉದಾಹರಣೆ ಇದೆ. ಅದು ಸಾಲದೆ ಈಗಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳು ಕೂಡ ಹೆದರಿಸುತ್ತಿದ್ದಾರೆ. ತಾವು ಕುರ್ಚಿ ಮತಕ್ಷೇತ್ರಕ್ಕೆ ಬರುವಾಗ ತಮ್ಮ ಆಸ್ತಿ ಚುನಾವಣೆಯ ಆಯೋಗಕ್ಕೆ ನೀಡಿದ ಮೊದಲ ಮಾಹಿತಿಯನ್ನ ಗಮನಿಸಿದರೆ, ಈಗಿರುವ ತಮ್ಮ ಆಸ್ತಿ ಯಾವ ಮೂಲದಿಂದ ಬಂತು, ಇದನ್ನು ತಾವು ಭ್ರಷ್ಟಾಚಾರದಿಂದ ಸಂಪಾದಿಸಿದ್ದೀರಿ ಎಂದು ಆರೋಪಿಸಿದ್ದಾರೆ. ನಮ್ಮ ಶಾಸಕರನ್ನಲ್ಲಿ ಅದನ್ನ ನೋಡಕ್ಕಾಗದಾರ ಕೈ ಇದ್ದಿದ್ನಾತು. ಯಾಕಂದ್ರೆ 2023 ಪಿ ರಾಜು ಸಾಹೇಬ್ರು ಏನೂ ಇಲ್ಲ. ನಂತರ 2018 ನನ್ನ ಕಡೆ ರೊಕ್ಕಿಲ್ಲ ನಾ MLA ನೀವು ಆಶ್ ಕೊಡ್ಬೇಕಂತ ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು. 2013 ಎಷ್ಟು ರೊಕ್ಕ ಕೊಟ್ಟಿದ್ರು ಅವರು, ಪ್ರತಿ ಓಟಿಗೆ ಎಷ್ಟು ಕೊಟ್ಟಿದ್ರು, ಎಷ್ಟು ಬೂತ್ನಾಗ ಎಷ್ಟು ಕೊಟ್ಟಿದ್ರು. 2010 ವರ್ಷ ಲಂಬಣ್ಣಿ ಯಾರು PC ಅವ್ರನ್ನ ಇಟ್ಕೊಂತಂದ್ರಲ್ಲ, ಪವರ್ ಅಂತ ಹೇಗಿಸಿಂದ ಅವ್ರನ್ನ ಇಟ್ಕೊಂಡಿರಲ್ವ, ಅದು ಭ್ರಷ್ಟಾಚಾರ ಅಲ್ವಾ ಅದು? ಯಾಕಂದ್ರೆ ಈ ಜನರು, ನಮ್ಮ ಕುರ್ಚಿ ಜನರು ಒಳ್ಳೆ ಜನರು ಅದಾರು. ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ನೀವು ಯಾರೂ ಮಾಡಕ್ಕೆ ಹೋಗ್ರಿ. ನಮ್ಮ ಕುರ್ಚಿ ಜನರು ಮುದ್ದು ಜನತೆ, ಇದು ಮುದ್ದು ಜನತೆ. ಯಾರು ಹೇಳಿದ್ರೆ ಅದನ್ನು ಹೂ ಅಂತಕ್ಕಂಥ ಈ ಪರಿಸ್ಥಿತಿ ಒಳಗಿಲ್ಲ ನಮ್ಮ ಜನ. ಯಾಕಂದ್ರೆ ಎಲ್ಲರೂ ತಿಳುವಳಿಕೆ ಆಗ್ಯಾರು ಎಲ್ಲರೂ. ಯಾಕಂದ್ರೆ ಮುಂದಿನ ದಿನದಲ್ಲಿ ಇನ್ನೊಂದು ಹೇಳಿದ್ರು, 3 ತಿಂಗಳು ಅಥವಾ 4 ತಿಂಗಳು ಇಲೆಕ್ಷನ್ ಮಾಡನು, ಜನ ಅವ್ರಿಗೆ ತಕ್ಕ ಪಾಠ ಕೊಂಡು ಕೊಡ್ತಾರೆ ಅಂತ ಭೀಮು ಬನಶಂಕರಿ ಅಂತ ಹೇಳಿದ್ರು. ನಾನು ಇವತ್ತು ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ಯಾವಾಗ ಬೇಕಾದಾಗ ಇಲೆಕ್ಷನ್ ಬರಲಿ, ನಾವು ತಮ್ಮನವ್ರ ಪರವಾಗಿ ಮೈಸೂರಿನ ಪರವಾಗಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ತಾಕತ್ತಿದ್ರೆ ಅವರು ಮಾಡಲಿ, ನೋಡೋಣ ಯಾರ. ಇದೇ ಸಂದರ್ಭದಲ್ಲಿ ಮುತ್ಯಪ್ಪ ಡಾಂಗೆ, ಸಹದೇವ್ ಲಾಡಿ, ಕರೆಪ್ಪ ಲಾಟೆ, ಬೀರಪ್ಪ ಪೂಜಾರಿ, ಮಾಳಪ್ಪ ಹಾಡ್ಕಾರ್, ರವಿ ಗಡ್ಡಿ, ಕುಮಾರ್ ಯಲಟ್ಟಿ, ಅಜ್ಜಪ್ಪ ಹೆಸರೆ ಹಾಗೂ ವಿವಿಧ ಗ್ರಾಮಗಳ ಹಾಲು ಮತದ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ಸಂಜು ಬ್ಯಾಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್.